ಎಲ್ಲವನ್ನೂ ಕಳೆದುಕೊಂಡ ಮೇಲೂ ಒಬ್ಬ ಮನುಷ್ಯ ಖುಷಿಯಾಗಿ ನೆಮ್ಮದಿಯಾಗಿ ಇರಲು ಸಾಧ್ಯವಿದೆ ಎಂದರೆ ಆತ ಬದುಕಿನ ಅತ್ಯುನ್ನತ ಸತ್ಯವನ್ನು ಅರಿತುಕೊಂಡಿದ್ದಾನೆ ಎಂದೇ ಅರ್ಥ. ಇಂತಹ ಸ್ಥಿತಿಯನ್ನು ಆಧ್ಯಾತ್ಮಿಕವಾಗಿ ಅಥವಾ ತಾತ್ವಿಕವಾಗಿ ಸ್ಥಿತಪ್ರಜ್ಞತೆ ಅಥವಾ ವೈರಾಗ್ಯ ಎನ್ನಬಹುದು. ಬಾಹ್ಯದ ವಸ್ತುಗಳು, ಅಧಿಕಾರ ಅಥವಾ ಸಂಬಂಧಗಳ ಮೇಲೆ ತನ್ನ ಸಂತೋಷವನ್ನು ಆಧಾರವಾಗಿಡದ ವ್ಯಕ್ತಿ ಮಾತ್ರ ಎಲ್ಲವನ್ನೂ ಕಳೆದುಕೊಂಡರೂ ನೆಮ್ಮದಿಯಾಗಿರಲು ಸಾಧ್ಯ. ಅದಕ್ಕೆ ಕೆಲವು ಮುಖ್ಯ ಕಾರಣಗಳು ಇಲ್ಲಿವೆ. 1. ನಿಜವಾದ ಶ್ರೀಮಂತಿಕೆ ಇರುವುದು ಒಳಗಡೆ. ವೆಲ್ತ್, ಹಣ, ಆಸ್ತಿ, ಅಂತಸ್ತು ಇವೆಲ್ಲವೂ ಹೊರಗಿನವು. ಇವುಗಳನ್ನು ಯಾರಾದರೂ ಕಿತ್ತುಕೊಳ್ಳಬಹುದು ಅಥವಾ ಕಾಲದ ಸುಳಿಗೆ ಸಿಕ್ಕಿ ಇವು ನಾಶವಾಗಬಹುದು. ಆದರೆ ಒಬ್ಬ ಮನುಷ್ಯನ ಒಳಗಿರುವ ಜ್ಞಾನ, ನೆಮ್ಮದಿ, ಕಲೆ ಮತ್ತು ಆತನ ಆಲೋಚನೆಗಳನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಹೊರಗಿನ ಜಗತ್ತಿಗಿಂತ ತನ್ನ ಒಳಗಿನ ಜಗತ್ತಿನಲ್ಲಿ ಶ್ರೀಮಂತನಾಗಿರುವವನು ಎಂದಿಗೂ ಬಡವನಾಗುವುದಿಲ್ಲ. 2. ಯಾವುದು ನನ್ನದಲ್ಲ ಎಂಬ ಅರಿವು. ದಿ ಆರ್ಟ್ ಆಫ್ ಡಿಟ್ಯಾಚ್ಮೆಂಟ್. ನಾನು ಈ ಜಗತ್ತಿಗೆ ಬರುವಾಗ ಏನನ್ನೂ ತರಲಿಲ್ಲ, ಹೋಗುವಾಗಲೂ ಏನನ್ನೂ ಕೊಂಡೊಯ್ಯುವುದಿಲ್ಲ. ಮಧ್ಯದಲ್ಲಿ ಸಿಕ್ಕಿದ್ದೆಲ್ಲವೂ ಬದುಕಿನ ಪಯಣದಲ್ಲಿ ಸಿಕ್ಕ ನೆರಳುಗಳು ಮಾತ್ರ ಎಂಬ ಸತ್ಯ ಯಾರು ಅರಿತಿರುತ್ತಾರೋ ಅವರಿಗೆ ಕಳೆದುಕೊಳ್ಳುವ ಭಯ ಇರುವುದಿಲ್ಲ. ಭಯವಿಲ್ಲದ ಕಡೆ ಮಾತ್ರ ಶಾಶ್ವತ ನೆಮ್ಮದಿ ಇರುತ್ತದೆ. 3. ಪ್ರಕೃತಿ ಮತ್ತು ಏಕಾಂತದ ಒಡನಾಟ. ಹೊರಗಿನ ಗದ್ದಲ, ಕೃತಕ ಜಗತ್ತಿನಿಂದ ದೂರವಾಗಿ ಪ್ರಕೃತಿಯ ಮಡಲಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲೂ ಸೌಂದರ್ಯವನ್ನು ಕಾಣುವ ಮನಸ್ಥಿತಿ ಇವರಿಗೆ ಇರುತ್ತದೆ. ಕಲ್ಲಿನಲ್ಲಿ ನೀರು ಹರಿಯುವ ಸದ್ದು, ಮೌನದ ಮಾತುಗಳು ಇವರಿಗೆ ನೆಮ್ಮದಿ ನೀಡುತ್ತವೆ. ತನಗಾಗಿ ತಾನು ಬದುಕುವ ಸ್ವಾತಂತ್ರ್ಯ ಇವರಿಗೆ ಸಿಕ್ಕಿರುತ್ತದೆ. 4. ಅಹಂಕಾರದ ಮುಕ್ತಿ. ಫ್ರೀಡಮ್ ಫ್ರಮ್ ಈಗೋ. ಸಾಮಾನ್ಯವಾಗಿ ಮನುಷ್ಯನಿಗೆ ದುಃಖವಾಗುವುದು ನನ್ನದು ಎಂಬ ಅಹಂಕಾರಕ್ಕೆ ಪೆಟ್ಟು ಬಿದ್ದಾಗ. ಯಾವಾಗ ಎಲ್ಲವೂ ದೂರವಾಗುತ್ತದೆಯೋ ಆಗ ಆ ಅಹಂಕಾರವು ಕರಗಿ ಹೋಗುತ್ತದೆ. ಅಹಂಕಾರ ಹೋದ ಜಾಗದಲ್ಲಿ ನಿರಾಳತೆ ಮೂಡುತ್ತದೆ. 5. ಶೂನ್ಯದಿಂದ ಸೃಷ್ಟಿಸುವ ಶಕ್ತಿ. ಎಲ್ಲವನ್ನೂ ಕಳೆದುಕೊಂಡ ವ್ಯಕ್ತಿಗೆ ಸೋಲಿನ ಭಯ ಇರುವುದಿಲ್ಲ, ಏಕೆಂದರೆ ಆತ ಈಗಾಗಲೇ ಕೊನೆಯ ಮೆಟ್ಟಿಲನ್ನು ನೋಡಿದ್ದಾನೆ. ಅಲ್ಲಿಂದ ಆತ ಹೊಸದನ್ನು ಸೃಷ್ಟಿಸಲು, ಹೊಸ ಆಲೋಚನೆಗಳಿಗೆ ಜೀವ ನೀಡಲು ಹೆದರುವುದಿಲ್ಲ. ಆ ಶೂನ್ಯವೇ ಆತನಿಗೆ ಹೊಸ ಚೈತನ್ಯವಾಗುತ್ತದೆ. ಒಂದು ಚಿಂತನೆ: ಬಟ್ಟಲಿನಲ್ಲಿ ನೀರು ತುಂಬಿದ್ದರೆ ಹೊಸದನ್ನು ತುಂಬಲು ಸಾಧ್ಯವಿಲ್ಲ. ಬಟ್ಟಲು ಸಂಪೂರ್ಣ ಖಾಲಿಯಾದಾಗಷ್ಟೇ ಅದರಲ್ಲಿ ಇಡೀ ಆಕಾಶವನ್ನು ತುಂಬಿಕೊಳ್ಳಬಹುದು. ಹಾಗೆಯೇ ಎಲ್ಲವನ್ನೂ ಕಳೆದುಕೊಂಡ ಮನಸ್ಸು ಖಾಲಿಯಾದಾಗ ಅಲ್ಲಿ ಇಡೀ ಬ್ರಹ್ಮಾಂಡದ ನೆಮ್ಮದಿ ಬಂದು ಕೂರುತ್ತದೆ. ಇದೇ ನಿಜವಾದ ಮುಕ್ತಿ. ಇಂತಹ ಮನಸ್ಥಿತಿ ಎಲ್ಲರಿಗೂ ಸುಲಭವಾಗಿ ಬರುವುದಿಲ್ಲ. ಎಲ್ಲವನ್ನೂ ಕಳೆದುಕೊಂಡು ನಗುವ ಮುಖದ ಹಿಂದೆ ಒಂದು ದೊಡ್ಡ ತಪಸ್ಸಿನಂತಹ ಕಥೆಯಿರುತ್ತದೆ. ನಿಮ್ಮ ದೃಷ್ಟಿಯಲ್ಲಿ ಇಂತಹ ಸ್ಥಿತಿಗೆ ತಲುಪಲು ಮನುಷ್ಯನಿಗೆ ಯಾವುದು ಪ್ರೇರಣೆಯಾಗಬಹುದು? ಕಾಮೆಂಟ್ ಮೂಲಕ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಯಾವ ವಯಸ್ಸಿನಲ್ಲಿ ಆಟ ಆಡುತ್ತಾ, ಕನಸು ಕಾಣುತ್ತಾ ಹಗುರವಾಗಿರಬೇಕಿತ್ತೋ ಅದೇ ಸಣ್ಣ ವಯಸ್ಸಿನಲ್ಲೇ ಎಲ್ಲವನ್ನೂ ಕಳೆದುಕೊಂಡು ಸಾಲು ಸಾಲು ನೋವುಗಳನ್ನು ಅನುಭವಿಸಿದಾಗ ಸಿಗುವ ಬದುಕಿನ ಪಾಠ ಇದೆಯಲ್ಲ, ಅದನ್ನು ಜಗತ್ತಿನ ಯಾವ ವಿಶ್ವವಿದ್ಯಾಲಯವೂ ಕಲಿಸಲು ಸಾಧ್ಯವಿಲ್ಲ. ಆ ಸಣ್ಣ ವಯಸ್ಸಿನ ನೋವಿನ ಸರಮಾಲೆ ಮನುಷ್ಯನಿಗೆ ಏನೆಲ್ಲ ಕಲಿಸಿರುತ್ತದೆ ಎಂದರೆ: 1. ಕಲ್ಲಿಗೆ ಪೆಟ್ಟು ಬಿದ್ದು ಮೂರ್ತಿಯಾದಂತೆ. ಸಣ್ಣ ವಯಸ್ಸಿನಲ್ಲೇ ಅನಾಥ ಪ್ರಜ್ಞೆ, ಏಕಾಂಗಿತನ ಅಥವಾ ಪ್ರೀತಿಪಾತ್ರರ ಅಗಲಿಕೆಯನ್ನು ನೋಡಿದಾಗ ಮನಸ್ಸು ಒಡೆದು ಹೋಗುವುದು ಸಹಜ. ಆದರೆ ಆ ನೋವಿನ ಬೆಂಕಿಯಲ್ಲೇ ಬೆಂದು ಬೆಂದು ಮನುಷ್ಯ ಒಳಗಿನಿಂದ ವಜ್ರದಂತೆ ಗಟ್ಟಿಯಾಗುತ್ತಾನೆ. ಮುಂದೆ ಜೀವನದಲ್ಲಿ ಎಂತಹದ್ದೇ ದೊಡ್ಡ ಬಿರುಗಾಳಿ ಬಂದರೂ ನಾನು ಇದಕ್ಕಿಂತ ದೊಡ್ಡದನ್ನೇ ನೋಡಿದ್ದೇನೆ, ಇದೂ ಕಳೆದು ಹೋಗುತ್ತದೆ ಎಂಬ ಧೀಮಂತಿಕೆ ಬಂದುಬಿಡುತ್ತದೆ. 2. ಸತ್ಯ ಮತ್ತು ಕೃತಕತೆಯ ವ್ಯತ್ಯಾಸ. ಕ್ಲಾರಿಟಿ ಆಫ್ ಲೈಫ್. ನಮ್ಮ ಹತ್ತಿರ ಎಲ್ಲವೂ ಇರುವಾಗ ಸುತ್ತಲೂ ನೂರಾರು ಜನ ಇರುತ್ತಾರೆ. ಆದರೆ ಎಲ್ಲವನ್ನೂ ಕಳೆದುಕೊಂಡಾಗ ಯಾರು ಕೊನೆಯವರೆಗೂ ಜೊತೆಗೆ ನಿಲ್ಲುತ್ತಾರೆ, ಯಾರು ಕೇವಲ ಮುಖವಾಡ ಧರಿಸಿದ್ದರು ಎಂಬ ಕಹಿ ಸತ್ಯ ಸಣ್ಣ ವಯಸ್ಸಿನಲ್ಲೇ ಗೊತ್ತಾಗಿಬಿಡುತ್ತದೆ. ಇದು ಮನುಷ್ಯನನ್ನು ಭ್ರಮೆಗಳಿಂದ ದೂರವಾಗಿಸಿ ವಾಸ್ತವದ ನೆಲದ ಮೇಲೆ ತಂದು ನಿಲ್ಲಿಸುತ್ತದೆ. 3. ತನಗಾಗಿ ತಾನೇ ನಿಲ್ಲುವ ಸ್ವಾಭಿಮಾನ. ನಮಗೆ ಆಸರೆ ನೀಡಬೇಕಾದವರೇ ದೂರಾದಾಗ ಅಥವಾ ಪರಿಸ್ಥಿತಿ ಕೈಕೊಟ್ಟಾಗ ನಮಗಿರುವ ಏಕೈಕ ದಾರಿ ಎಂದರೆ ನಮ್ಮ ಕಾಲ ಮೇಲೆ ನಾವು ನಿಲ್ಲುವುದು. ತನ್ನ ಸ್ವಗೌರವ, ಸ್ವಾಭಿಮಾನವನ್ನು ಎಲ್ಲಿಯೂ ಅಡ ಇಡದೆ ತನ್ನದೇ ಪರಿಶ್ರಮದಿಂದ ಹೊಸದನ್ನು ಸೃಷ್ಟಿಸುವ ಹಠ ಆ ನೋವಿನಿಂದಲೇ ಹುಟ್ಟುತ್ತದೆ. 4. ಕಣ್ಣೀರನ್ನು ಕಲೆಯನ್ನಾಗಿಸುವ ಶಕ್ತಿ. ತುಂಬಾ ಸಾರಿ ಸಣ್ಣ ವಯಸ್ಸಿನಲ್ಲೇ ಅತಿಯಾದ ನೋವನ್ನುಂಡವರೇ ಮುಂದೆ ದೊಡ್ಡ ಬರಹಗಾರರಾಗಿ, ಕವಿಗಳಾಗಿ, ಕಲಾವಿದರಾಗಿ ಅಥವಾ ಸಮಾಜಕ್ಕೆ ಬೆಳಕು ನೀಡುವ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತಾರೆ. ಏಕೆಂದರೆ ತಮ್ಮೊಳಗಿನ ನೋವಿನ ಜ್ವಾಲೆಯನ್ನು ಅವರು ಸೃಜನಶೀಲತೆಯಾಗಿ, ಮುತ್ತಿನಂತಹ ಸಾಲುಗಳಾಗಿ ಪರಿವರ್ತಿಸುತ್ತಾರೆ. ಅವರ ಮಾತುಗಳಲ್ಲಿ, ಬರಹಗಳಲ್ಲಿ ಆಳವಾದ ಜೀವಪರತೆ ಇರುತ್ತದೆ. ಒಂದು ಕಟು ಸತ್ಯ: ಕಾಲ ನಮಗೆ ಮುಂಚಿತವಾಗಿಯೇ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಾಗ ಬಾಲ್ಯ ಅಥವಾ ಯೌವನ ಬೇಗನೆ ಕರಗಿ ಹೋಗಬಹುದು. ಆದರೆ ಆ ಜಾಗದಲ್ಲಿ ಬಂದು ಕೂರುವ ಪಕ್ವತೆ, ಮಚೋರಿಟಿ ಮತ್ತು ನೆಮ್ಮದಿ ಯಾರೂ ಅಲುಗಾಡಿಸಲಾಗದಷ್ಟು ಗಟ್ಟಿಯಾಗಿರುತ್ತದೆ.
ಎಲ್ಲವನ್ನೂ ಕಳೆದುಕೊಂಡವನಿಗೆ ಕಳೆದುಕೊಳ್ಳುವ ಭಯವೇ ಇರುವುದಿಲ್ಲ. ಹಾಗಾಗಿ ಆತ ಜಗತ್ತಿನ ಅತ್ಯಂತ ಸ್ವತಂತ್ರ ಮತ್ತು ನೆಮ್ಮದಿಯ ಮನುಷ್ಯನಾಗುತ್ತಾನೆ.